ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಮುಂದೆ ಉತ್ತರ ಕರ್ನಾಟಕದ್ದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನೋಡಿದ್ರೆ ಏನು ಅನಿಸುತ್ತೆ ಅಂತ ಐ ಡೋಂಟ್ ನೋ, ಬೇರೆ ರೀಜನ್ ಅವ್ರಿಗೆ ಇದು ಗೊತ್ತಿರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಉತ್ತರ ಕರ್ನಾಟಕದವ್ರು ಆಗಿದ್ದರೆ ಈ ಡಿಶ್ ತುಂಬಾ ಪರಿಚಯ ಇರುತ್ತೆ. ಸೊ ಇದು ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತಲೂ ಹೇಳ್ಬೋದು. ತುಂಬಾ ಟ್ರೆಡಿಷ್ನಲ್ ರೆಸಿಪಿ ಇದು, ಮಾದ್ಲಿ ಅಂತ ಹೇಳ್ತಾರೆ. ಸೊ ಇವತ್ತು ನಿಮ್ಮ ಮುಂದೆ ನಾನು ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿ ಆದಂತಹ ಮಾದ್ಲಿನ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಈ ರೆಸಿಪಿನ ಜಾಸ್ತಿ ಉತ್ತರ ಕರ್ನಾಟಕದ ಸೈಡ್ ಮಾಡ್ತಾರೆ. ಇದಕ್ಕೆ ನಾವು ಏನೂ ಯೂಸ್ ಮಾಡ್ತಾನೆ ಮಾಡೋದು. ಸೊ ಇದನ್ನ ತುಂಬ ದಿನ ಇಟ್ಬಿಟ್ಟು ಸಹ ತಿನ್ಬೋದು. ಸೊ ಇವತ್ತು ನಿಮ್ಮ ಮುಂದೆ ನಾನು ಮಾದ್ಲಿನ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಮಾದ್ಲಿ ರೆಸಿಪಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಮೊದಲನೇದಾಗಿ ನಾನು ಮಾದ್ಲಿ ಮಾಡೋಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ನಾವು 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಪುಡಿ ಅಂದರೆ ಕಡಲೆ ಹಿಟ್ಟನ್ನ ಸಹ ಸೇರಿಸ್ಕೊಳ್ಳೋಣ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಒಂಚೂರು ಉಪ್ಪು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿದ್ರೆ ಒಂದು ಸ್ವಲ್ಪ ಆಪ್ಷನಲ್ ಇದು, ಎಣ್ಣೆನೂ ಸಹ ಸೇರಿಸ್ಕೊಳ್ಬೋದು ಇದಕ್ಕೆ. ಸೊ ಇಷ್ಟು ಐಟಮ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ಯೂಶ್ವಲಿ ಉತ್ತರ ಕರ್ನಾಟಕದ ಸೈಡ್ ಅವ್ರು ಆಗಿದ್ದರೆ ಅವರು ಗೋಧಿನ ಚೆನ್ನಾಗಿ ಬೀಸ್ಕೊಂಡು ಬಂದುಬಿಟ್ಟು ಅದರಿಂದ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಅಥವಾ ಮನೆಯಲ್ಲೇ ಬೀಸಕಲ್ಲಿಂದ ಬೀಸಿಬಿಟ್ಟು ಹಿಟ್ಟನ್ನ ತೆಗೆದುಬಿಟ್ಟು ಅದರಿಂದ ಮಾಡ್ತಾರೆ. ಬಟ್ ನಾನು ಇನ್ಸ್ಟಂಟ್ ಅಂತಲೇ ಹೇಳ್ಬೋದು. ಇನ್ಸ್ಟಂಟಾಗಿ ಗೋಧಿ ಹಿಟ್ಟಿಂದ ಯಾವ ಥರ ಮಾದ್ಲಿ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಮಾದ್ಲಿ ಮಾಡೋಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಸೊ ಇಲ್ಲಿ ನಾದಾದ ನಂತರ ನಾನು 5 ನಿಮಿಷ ನೆನೆಯೋಕ್ಕಂತ ಇಟ್ಟಿದ್ದೀನಿ. ಅದು ನೆನೆಯೋಷ್ಟರಲ್ಲೇ ನಾನಿಲ್ಲಿ ಮಾದ್ಲಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟವಲ್ಲಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಸೊ ಎಳ್ಳು ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ನಾವು ಸಪ್ರೇಟಾಗಿ ತೆಕ್ಕೊಳ್ಬೇಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫಸ್ಟು ಎಳ್ಳು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಸಹ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಮಾದ್ಲಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಎಳ್ಳು ಮತ್ತು ಗಸಗಸೆ ಚೆನ್ನಾಗಿ ಫ್ರೈ ಆಗಿದೆ. ಇದೆರಡು ಫ್ರೈ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಾದ್ಲಿಗೆ ಹಾಕಿರೋದು ಇಷ್ಟೊಂದು ಐಟಮ್ಸು. ಇದರಲ್ಲಿ ಬಂದುಬಿಟ್ಟು ಹುರಿದಿರೋಂಥ ಎಳ್ಳು, ಗಸಗಸೆ, ಗೋಡಂಬಿ, ಬಾದಾಮಿ ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಣಕಾಯ್ದು ತೆಂಗಿನ ತುರಿ, ಸೋಂಪು, ಪುಟಾಣಿ, ಆಮೇಲೆ ಬೆಲ್ಲ. ಸೊ ಇಷ್ಟು ಐಟಮ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾದ್ಲಿನ ಮಾಡ್ತಾ ಇರೋದು. ಇವಾಗ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ನೆಂದಿರೋಂಥ ಹಿಟ್ಟಲ್ಲಿ ನಾವು ಯೂಶ್ವಲಿ ಚಪಾತಿ ಯಾವ ಥರ ಮಾಡ್ತೀವಲ್ವ, ಆ ಚಪಾತಿ ಥರನೇ ನಾವು ಲಟ್ಟಿಸ್ಕೊಂಡು ಹೋಗಬೇಕು. ಇಲ್ಲಿ 4 ಉಂಡೆಯಾಗಿ ಮಾಡಿದ್ದೀನಿ ನಾನು. ಸೊ ಇದರಲ್ಲಿ 4 ಚಪಾತಿನ ಮಾಡ್ಕೊಳ್ಬೋದು ನಾದಿರೋಂಥ ಹಿಟ್ಟಲ್ಲಿ. ಸೊ ಈ ಹಿಟ್ಟನ್ನ ನಾವು ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಂಡು ಹೋಗಬೇಕು. ಯೂಶ್ವಲಿ ಮಾದ್ಲಿಗೆ ನಾವು ಚಪಾತಿನ ತುಂಬ ದಪ್ಪಾಗೆ ಲಟ್ಟಿಸ್ಕೊಂಡಿರಬೇಕು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ನಾನು ಯಾವ ಥರ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ನಾವು ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಅದನ್ನ ಯೂಶ್ವಲಿ ನಾರ್ಮಲ್ ಚಪಾತಿ ಯಾವ ಥರ ಮಾಡ್ತೀವಲ್ವ ಅದೇ ಥರನೇ ನಾವು ಬೇಯಿಸ್ಕೊಳ್ಬೇಕು. ಸೊ ಇಷ್ಟು ದಪ್ಪ ಆಗಿರಬೇಕು. ಮಾದ್ಲಿಗೆ ಯೂಶ್ವಲಿ ಚಪಾತಿ ದಪ್ಪ ಮಾಡ್ಕೊಂಡ್ಬಿಟ್ಟೆ ಮಾಡೋದು. ಸೊ ಇವಾಗ ಚಪಾತಿ ಲಟ್ಸಿದ್ದಾಯಿತು. ಇಲ್ಲಿ ತವನೂ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರೋ ತವಕ್ಕೆ ನಾವು ಚಪಾತಿನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಚಪಾತಿ ಸಹ ಚೆನ್ನಾಗಿ ಬೆಂದಿದೆ. ಇದನ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟೆ ನಾವು ಬೇಯಿಸ್ಕೊಳ್ಬೇಕು. ಈ ಚಪಾತಿಗೆ ಯಾವುದೇ ಥರಂಥ ಆಯಿಲು ನಾವು ಯೂಸ್ ಮಾಡೋಂಗಿಲ್ಲ. ಸೊ ಡ್ರೈ ಆಗಿರೋ ಹಾಗೇನೆ ನಾವು ಚಪಾತಿನ ಬೇಯಿಸ್ಕೊಳ್ಬೇಕು ವಿತೌಟ್ ಆಯಿಲು. ಸೊ ಇವಾಗ 2 ಸೈಡು ಚಪಾತಿ ಚೆನ್ನಾಗಿ ಬೆಂದಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪುಲ್ಕ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬೆಂದಿರೋಂತಹ ಚಪಾತಿನ ನಾವು ಸೈಡಲ್ಲಿ ಇಟ್ಕೊಳ್ಬೇಕು. ಸೊ ನೋಡಿದ್ರಲ್ವ, ಮಾದ್ಲಿ ಮಾಡೋಕ್ಕೆ ಫಸ್ಟ್ ನಾವು ಚಪಾತಿನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಚಪಾತಿನ ಮಾಡ್ಕೊಂಡು ಆಗಿದೆ. ನಾನು
ಚಪಾತಿ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಾದ ನಂತರ ನಾವು ಚಪಾತಿ ಒಂದು ಸ್ವಲ್ಪ ಬಿಸಿ ಬೇಕಾದ್ರೇ ನಾವು ಅದನ್ನು ಚಿಕ್ಕ ಚಿಕ್ಕದಾಗಿ ತುಣುಕಾಗಿ ಮುರ್ಕೊಂಡು ಇಟ್ಕೊಳ್ಬೇಕು. ಬಿಕಾಸ್ ಒಂದು ಸ್ವಲ್ಪ ಡ್ರೈ ಆದ ನಂತರ ಅದು ಮುರಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ಬಿಸಿ ಇದ್ದಾಗೇ ನಾವು ಚಿಕ್ಕ ಚಿಕ್ಕ ಪೀಸಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿಡಬೇಕು ಚಪಾತಿನ. ಸೊ ನೋಡಿದ್ರಲ್ವ, ಈ ಥರ ಚೆನ್ನಾಗಿ ಚಪಾತಿನ ಮುರ್ಕೊಂಡು ಇಟ್ಕೊಳ್ಬೇಕು. ಸೊ ಇವಾಗ ಚಪಾತಿ ಮುರಿ ಅಂತ ಹೇಳಲ್ಲ ನಾನು, ಬಿಸಿ ಚಪಾತಿನೇ ನಾವು ಪೀಸಸ್ ಮಾಡಿ ಇಟ್ಕೊಂಡಿರೋದು. ಸೊ ಈ ಬಿಸಿಯಾಗಿರೋಂಥ ಚಪಾತಿನ ಒಂದು ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಇದು ಏನು ಮುರ್ಕೊಂಡು ಇಟ್ಕೊಂಡಿರ್ತೀವಲ್ವ, ಇದೊಂದು ಸ್ವಲ್ಪ ತಣ್ಣಗಾದ ನಂತರ ಅದನ್ನ ನಾವು ಮುಂಚೆನೇ ತೋರಿಸ್ದಂಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬೆಲ್ಲ. ಸೊ ಅದು ರುಚಿಗೆ ಎಷ್ಟು ಬೇಕೋ ಅದಾಗಷ್ಟು ಬೆಲ್ಲನ ತೊಗೊಳ್ಬೇಕು. ಸೊ ಈ ಮುರಿದಿರೋಂತಹ ಚಪಾತಿ ಪೀಸಸ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಯೂಶ್ವಲಿ ಕೆಲವೊಬ್ರು ಏನು ಮಾಡ್ತಾರೆ, ಮಿಕ್ಸಿ ಜಾರ್ಗೆ ಚಪಾತಿ ಪೀಸಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡಿ ಜಲ್ಲಡೀಲಿ ಇಟ್ಕೊಂಡ್ಬಿಟ್ಟು ಸಣ್ಣ ಆಗೋ ತನಕ ತೆಗಿತಾರೆ. ಬಟ್ ನಾನು ಚಪಾತಿ ಮುರಿದಿರ್ತೀವಲ್ವ ಅದ್ರ ಜೊತೆನೇ ಡೈರೆಕ್ಟಾಗಿ ಬೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ತಕ್ಷಣ ಈ ಥರ ಮಿಕ್ಸ್ ಆಗುತ್ತೆ. ಅದು ಬೆಲ್ಲ ಮತ್ತು ಚಪಾತಿ ಅಂಶ ಮಿಕ್ಸ್ ಆದ ನಂತರ ಅದು ಈ ಥರ ಕಾಣಿಸುತ್ತೆ ನಮಗೆ. ನಾರ್ಮಲ್ ಪೌಡರ್ ಯಾವ ಥರ ಇರುತ್ತಲ್ವ, ಸೊ ಆ ಥರ ಕಾಣಿಸುತ್ತೆ. ಸೊ ಇದೇ ಥರ ನಾವು ಬೆಲ್ಲನ ಎಷ್ಟು ಬೇಕು ರುಚಿಗೆ ಅದಷ್ಟು ಸೇರಿಸ್ಕೊಂಡು ಎಲ್ಲ ಚಪಾತಿದು ಪೀಸಸ್ಸು ನಾವು ಬೆಲ್ಲದ ಜೊತೆ ಮಿಕ್ಸಿಗೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಇಷ್ಟು ಮಾಡಿದ್ರೆ ಒಂದು ಎಕ್ಸ್ಟೆಂಟ್ಗೆ ಮಾದಲಿ ರೆಡಿಯಾಗುತ್ತೆ. ಬಟ್ ಇದು ಒಂಥರ ಪ್ಲೇನ್ ಆಗಿದೇನು ಅಲ್ವಾ. ಸೊ ಈ ಮಾದಲಿಗೆ ನಾವು ರೆಡಿಯಾಗಿರೋಂತಹ ಗೋಧಿ ಹಿಟ್ಟಿನ ಚಪಾತಿ ಮತ್ತು ಬೆಲ್ಲದ ಮಿಕ್ಸ್ಚರ್ಗೆ ನಾನು ಮುಂಚೆನೇ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಟ್ಟಿದ್ದೀನಲ್ವ, ಅದೆಲ್ಲ ಇಂಗ್ರೀಡಿಯೆಂಟ್ಸು ನಾವು ಚೆನ್ನಾಗಿ ಬೆಲ್ಲ ಮತ್ತು ಚಪಾತಿ ಅಂಶದನ್ನ ಕಲಿಸ್ಕೊಳ್ಬೇಕು. ಸೊ ನೀವು ಆಪ್ಷನಲ್ಲು ಬೆಲ್ಲದ ಪುಡಿ ಇದ್ದರೆ ಡೈರೆಕ್ಟಾಗಿ ಚಪಾತಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಡೈರೆಕ್ಟಾಗಿಯೂ ಸೇರಿಸ್ಕೊಳ್ಬೋದು. ಬಟ್ ಬೆಲ್ಲ ಮತ್ತು ಗೋಧಿ ಹಿಟ್ಟು ಎರಡೂ ಸೇರಿಸಿ ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಬೆರ್ತಿರುತ್ತೆ ಅದು ಅಲ್ವಾ. ಸೊ ಈಗ ಚೆನ್ನಾಗಿ ಕಲಿಸ್ಕೊಂಡಿರೋಂತಹ ಗೋಧಿ ಹಿಟ್ಟು ಮತ್ತು ಬೆಲ್ಲಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸು ಎಳ್ಳು, ಗಸಗಸೆ, ಕೊಬ್ಬರಿ ಪುಡಿ, ತುರ್ಕೊಂಡಿರೋಂಥ ಕೊಬ್ಬರಿ ಪುಡಿ ಮತ್ತು ಸೋಂಪು, ಆಮೇಲೆ ಪುಟಾಣಿ, ಗೋಡಂಬಿ, ಬಾದಾಮಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವ, ಇಷ್ಟು ಮಾಡಿದ್ರೆ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿ ಆದಂಥ ಮಾದಲಿ ರೆಡಿಯಾಗುತ್ತೆ. ಸೊ ಇದು ತುಂಬಾ ಫೇಮಸ್ಸು ಉತ್ತರ ಕರ್ನಾಟಕದ ಸೈಡು. ಯೂಶ್ವಲಿ ದೇವರಿಗೆ ನೈವೇದ್ಯ ಅಂತ ಹೇಳಿಬಿಟ್ಟು ಮಾಡ್ತೀವಿ. ಅದಾದ ನಂತರ ಸಂಕ್ರಾಂತಿ ಟೈಮಲ್ಲೂ ಸಹ ಈ ರೆಸಿಪಿನ ಮಾಡ್ತಾರೆ. ಸೊ ನೋಡಿದ್ರಲ್ವ, ಸೊ ನಮ್ಮನೆ ದೇವರಿಗೆ ಇದು ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ. ಅದ್ರ ಸಲುವಾಗಿ ನಾನು ಮಾದಲಿನ ಮಾಡಿರೋದು. ಹೋಪ್ ನಿಮಗೆ ಇದು ಮಾದಲಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವ್ಯಾವ ಥರದಲ್ಲಿ ಮಾದಲಿನ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳಿಕೊಂಡು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.